ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾನು ನೀಗೆ ಅಂದರೆ ಮೊಣಕಾಲಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸಸೈಸ್ಗಳನ್ನು ತೋರಿಸ್ಕೊಡ್ತಾ ಇದ್ದೇನೆ. ಈ ನೀ ಪ್ರಾಬ್ಲಮ್ಮು ಲಿಗಮೆಂಟ್ ಸ್ಟೇರ್ ಆಗ್ಬೋದು ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟಂತಹ ಮೊಣಕಾಲು ನೋವು ಬರ್ತದ. ಕಾರಣ ಎರಡು ಥರ ಇದೆ. ಒಂದು, ಬಾಡಿ ವೇಟು ಜಾಸ್ತಿ ಆದಂತೆ, ಒಬ್ಯಾಸಿಟಿ ಜಾಸ್ತಿ ಆದಂತೆ ಡೈರೆಕ್ಟ್ಲಿ ವೇಟ್ ನಮ್ಮ ಮೊಣಕಾಲು ಮೇಲೆ ಬೀಳೋದ್ರಿಂದ ಮೊಣಕಾಲು ನೋವು ಪೇನ್ ಬರ್ತದೆ. ಹೀಗಾಗಿ ವೇಟ್ ರೆಡ್ಯೂಸ್ ಮಾಡ್ಕೋಬೇಕು. ವೇಟ್ ರೆಡ್ಯೂಸ್ ಆದರೆ ಆಟೋಮೆಟಿಕ್ಕಾಗಿ ಮೊಣಕಾಲು ನೋವು ಕಡಿಮೆ ಆಗ್ತಾ ಹೋಗ್ತದೆ. ಒಂದು. ಇನ್ನೊಂದು ಏನಾಗ್ತದೆ, ಅಥವಾ ಏನೋ ಪೆಟ್ಟು ಮಾಡಿಕೊಂಡು ಬಿದ್ದು ನೋವಾದರೆ ಏನಾಗ್ತದೆ, ಮಸಲ್ ಸ್ಟೇರ್ ಆಗ್ತವೆ, ಲಿಗಮೆಂಟ್ ಸ್ಟೇರ್ ಆಗೋದ್ರಿಂದ ಅದರಿಂದನೂ ಕೂಡ ಮೊಣಕಾಲು ನೋವು ಬರ್ತದೆ. ಅವಾಗೇನಾಗ್ತದೆ, ಹೆಚ್ಚು ಆ ಮೂಮೆಂಟ್ ಆಗಲಿಲ್ಲ ಅಂತಂದಾಗ, ಟೇರ್ ಆದಾಗ ನಾ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಸ್ವಲ್ಪ ಒಂಚೂರು ಕೂಡ್ಕೊಂಡಂಗೆ ಆಗಿರ್ತದೆ ಟೇರ್ ಆಗಿದ್ದು. ಬಟ್ ಆ ಸ್ಟ್ರೆಂತನ್ನು ಕಳ್ಕೊಂಡ್ಬಿಟ್ಟಿರ್ತದೆ. ಆ ಮಸಲ್ಸಲ್ಲಿ ಟೆನ್ಷನ್ ಆಗಿ ಸ್ಟ್ರೆಸ್ ಆಗಿ ಏನಾಗ್ತದೆ, ಆ ಸ್ಟ್ರೆಂತ್ ಕಳ್ಕೊಂಡಾಗ ಮೊಣಕಾಲು ಹಾಗೇ ಉಳ್ಕೊಂಡ್ಬಿಡ್ತದೆ. ಹೆಚ್ಚು ನಾವೇನಾದರೂ ನಡೆದಾಗ ಅಥವಾ ಹೆಚ್ಚು ಮೆಟ್ಲು ಹತ್ತಿದಾಗ, ಇಳಿಯುವಾಗ ಹೆಚ್ಚು ಭಾರ ಬೀಳೋದ್ರಿಂದ ಸ್ಟ್ರೇನ್ ಆಗಿ ಮತ್ತೊಟ್ಟು ಪೇನು ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗಾಗಿ ಆ ಮೊಣಕಾಲುಗಳಿಗೆ ನಾವು ಸರಿಯಾದ ರೀತಿಯಾದಂಥ ಕೆಲವೊಂದು ಎಕ್ಸಸೈಸನ್ನು, ವ್ಯಾಯಾಮಗಳನ್ನು ಮಾಡಿದಾಗ ಆ ಮಂಡಿಯ ಸುತ್ತಲೂ ಇರತಕ್ಕಂತಹ ಸ್ನಾಯುಗಳಿಗೆ ಮತ್ತು ಲಿಗಮೆಂಟ್ಸ್ಗಳಿಗೆ ಒಂದು ಸ್ಟೆಮಿನಾ ಬರ್ತದೆ. ಆ ಪಾರ್ಟಿಗೆ ಏನಾಗ್ತದೆ, ಸರಾಗವಾಗಿ ಏನಾಗ್ತದಪ್ಪ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ನು, ರಕ್ತ ಸಂಚಾರ ಆಗ್ತದೆ. ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ಸಡಿಲ ಆಗ್ತವೆ, ಫ್ರೀ ಆಗೋದ್ರಿಂದ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದಂತೆ ಅಲ್ಲಿ ಮಸಲ್ಸ್ಗಳಿಗೆ ಸ್ಟ್ರೆಂತ್ ಬರ್ತದೆ. ಸ್ಟ್ರೆಂತ್ ಬರೋದ್ರಿಂದ ಮೊಣಕಾಲು ನೋವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾದರೆ ಬನ್ನಿ, ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಾನು ಮೊಣಕಾಲಿಗೆ ಸಂಬಂಧಪಟ್ಟಂಥ ಕೆಲವೊಂದು ಎಕ್ಸಸೈಸ್ಗಳನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಕಾಲುಗಳನ್ನು ನೇರವಾಗಿ ಚಾಚಿಕೊಂಡು ಕೂತ್ಕೋಬೇಕು. ಈ ರೀತಿ ಎರಡು ಕಾಲನ್ನು ನೇರವಾಗಿ ಚಾಚಿಕೊಂಡು ಜಾಯಿನ್ ಮಾಡಿ ಕೂತ್ಕೊಳ್ಳೋದು. ಕೂತ್ಕೊಂಡು ಫಸ್ಟ್ ಏನು ಮಾಡಬೇಕು, ನಮ್ಮ ಟೋಸ್ನ ಪಾಯಿಂಟ್ ಮುಂದಕ್ಕೆ ಮತ್ತು ಹಿಂದಕ್ಕೆ ಎಳೆಯೋದು. ಉಸಿರು ತಗೊಳ್ತಾ ಮತ್ತು ಉಸಿರು ಬಿಡ್ತಾ, ಕೈಗಳನ್ನು ನೇರವಾಗಿ ಬೆನ್ನ ಹಿಂದೆ ಇಟ್ಕೊಂಡು ಆರಾಮ ಕಂಫರ್ಟಾಗಿ ಕೂತ್ಕೊಳ್ಳೋದು. ಕೂತ್ಕೊಂಡು ನಾವೇನು ಮಾಡೋದು, ನಮ್ಮ ಟೋಸನ್ನು ಇನ್ಹೇಲ್ ಎಕ್ಸೇಲ್, ಉಸಿರು ತಗೊಳ್ತಾ ಮತ್ತು ಉಸಿರು ಬಿಡ್ತಾ, ಈ ರೀತಿಯಾಗಿ ಒಂದು 21 ರೌಂಡ್ಸ್ ಮಾಡಬೇಕು. 21 ಸಾರಿ ಮಾಡ್ತಾ ಹೋಗೋದು. ಇದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು. ಒಂದು 2 ಸೆಕೆಂಡು, 2 ಅಥವಾ 3 ಸೆಕೆಂಡು ಆರಾಮ್ ಕೂತ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟು ನೀ ಟೈಟನ್ ಮಾಡೋದು. ಟೈಟನ್ ಅಂದರೆ ನೋಡಿ, ಹೀಗೆ ಎಳೆಯೋದು, ಟೈಟ್ ಮಾಡೋದು, ಇಲ್ಲೆಲ್ಲ ಬಿಗಿ ಆಗ್ತದೆ, ಮತ್ತು ಸಡ್ಲ್ ಮಾಡೋದು. ಟೈಟನ್ ಆ್ಯಂಡ್ ರಿಲೀಸ್. ಇನ್ಹೇಲ್ exhale, inhale, exhale, inhale, exhale, inhale, exhale. ನೀ ಸರೌಂಡಿಂಗ್ ಪೂರ, ಈ ಸರೌಂಡಿಂಗ್ ಮಸಲ್ಸ್ಗಳು, ಥೈಸ್ ಮಸಲ್ಸು ಪೂರ ಟೈಟ್ ಆಗ್ತದೆ. ಇನ್ಹೇಲ್ ಮಾಡ್ತಾ ಟೈಟ್ ಮಾಡೋದು, ಎಕ್ಸೇಲ್, ರಿಲೀಸ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ ಒಂದು 21 ರೌಂಡ್ಸ್ ಮಾಡಬೇಕು. 21 ಸರಿ ಮಾಡಾದ್ಮೇಲೆ ಆರಾಮ್ ಕೂತು ರಿಲ್ಯಾಕ್ಸ್ ಮಾಡೋದು. ಸ್ವಲ್ಪ ವಿಶ್ರಾಂತಿ ತಗೋಬೇಕು. ಸೊ ಡೀಪ್ ಉಸಿರಾಡಿಸೋದು, ಸ್ವಲ್ಪ ರಿಲ್ಯಾಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ಯಾಸಿವ್ ಆಗಿ ನಾವೇನು ಮಾಡ್ತೀವಿ, ಮೂವ್ಮೆಂಟ್ ಮಾಡ್ತೀವಿ. ನೀ ಕ್ಯಾಪ್ ಮೂವ್ಮೆಂಟ್ ಮಾಡೋದು, ಅಪ್ ಆ್ಯಂಡ್ ಡೌನ್, ಸೈಡ್ ಟು ಸೈಡು ರೊಟೇಷನ್ ಮಾಡೋದು. ಏನು ಮಾಡ್ತೀವಿ ಪ್ಯಾಸಿವ್ ಆಗಿ ಅಂದ್ರೇನು, ಕೈ ನೆಡಬೇಕು, ಕೈ ಈ ಥರ ಇಟ್ಕೊಂಡು ಇದೇನು ಮಾಡಬೇಕು, ಮೇಲೆ ಮತ್ತು ಕೆಳಗೆ, ಮೇಲೆ ಕೆಳಗೆ. ನೀ ಕ್ಯಾಪ್, ಓನ್ಲಿ ನೀ ಕ್ಯಾಪ್ ಮಾತ್ರ, ಮೇಲೆ ಕೆಳಗೆ ಮೂವ್ಮೆಂಟ್ ಮಾಡೋದು. ಹೀಗೆ ಇನ್ಹೇಲ್, ಎಕ್ಸೇಲ್, ಉಸಿರು ತಗೋತಾ ಉಸಿರು ಬಿಡುತ್ತಾ, ಉಸಿರು ತಗೋತಾ ಉಸಿರು ಬಿಡುತ್ತಾ, ಉಸಿರು ತಗೋತಾ ಉಸಿರು ಬಿಡುತ್ತಾ, ನಿಧಾನ ಮೂವ್ಮೆಂಟ್ ಮಾಡೋದು. ಉಸಿರು ತಗೋತಾ ಉಸಿರು ಬಿಡುತ್ತಾ ಈ ರೀತಿ 21 ರೌಂಡ್ಸ್, ಮೇಲೆ ಕೆಳಗೆ. ಅದಾದಮೇಲೆ ಸೈಡ್ ಟು ಸೈಡ್, ಪಕ್ಕಕ್ಕೆ, ಹೀಗೆ ಈ ರೀತಿ ಪಕ್ಕಕ್ಕೆ ಮೂವ್ಮೆಂಟ್ ಮಾಡೋದು. ನಾರ್ಮಲ್ ಬ್ರೀದಿಂಗ್ ನಾರ್ಮಲ್ ಆಗಿರಬೇಕು. ಈ ರೀತಿ ನಿಧಾನ ಸ್ಮೂತಾಗಿ ಪಕ್ಕಕ್ಕೆ, ಈ ರೀತಿ 21 ರೌಂಡ್ಸ್ ಮಾಡಬೇಕು. 21 ರೌಂಡ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡೋದು ಕ್ಲಾಕ್ ವೈಸ್ ರೊಟೇಷನ್. ಹೇಗೆ, ಒಂದು ಕೈ ಇಡಬೇಕು, ಈ ಥರ ಇಟ್ಟು ನೋಡಿ, ಈ ಥರ ಮೂವ್ಮೆಂಟ್ ಮಾಡ್ತಾ ಹೋಗೋದು. ಕಾಲು ಫ್ರೀಯಾಗಿ ಸಡ್ಲವಾಗಿರಬೇಕು. ರೊಟೇಷನ್ ಮಾಡೋದು, ಕ್ಲಾಕ್ ವೈಸ್ ರೊಟೇಷನ್, ನಿಧಾನವಾಗಿ, ಭಾಳ ಒತ್ತೋಂಗಿಲ್ಲ, ಸ್ಮೂತಾಗಿ ಮೂವ್ಮೆಂಟ್ ಮಾಡ್ತಾ ಹೋಗೋದು. ಈ ರೀತಿ 21 ರೌಂಡ್ಸ್ ಮಾಡಬೇಕು. 21 ರೌಂಡ್ಸ್ ಆದಮೇಲೆ ಮತ್ತೆ ರಿವರ್ಸ್, ಆ್ಯಂಟಿ ಕ್ಲಾಕ್ ವೈಸ್
21 ರೌಂಡ್ಸ್. ಹೀಗೆ 21 ಸರಿ ಮಾಡಿ ಕೈ ಬಿಡಬೇಕು. ಕೈ ಬಿಟ್ಟು ಸ್ವಲ್ಪ ಹಾಗೆ ಮತ್ತೆ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ ಈಗ ಆರಾಮ್ ಕೂತ್ಕೊಂಡು ನಿಮ್ಮ ಕಾಲನ್ನು, ಈ ಕಾಲನ್ನ ಹೀಗೆ ಫಿಂಗರ್ಸ್ ಇಂಟರ್ಲಾಕ್ ಮಾಡಿ ತೈ ಹಿಂಬಾಗಿ ಇಟ್ಕೋಬೇಕು. ಇಟ್ಕೊಂಡು ಕೂತ್ಕೊಳ್ಳೋದು. ಇನ್ನೊಂದು ಕಾಲು ನೆಲದ ಮೇಲೆ ಇರ್ತದೆ, ಆರಾಮಾಗಿ ಕಂಫರ್ಟ್ ಇರಬೇಕು, ರಿಲ್ಯಾಕ್ಸ್ ಆಗಿ. ಈಗ ಕಾಲು ಎತ್ತಿ ಇಟ್ಕೋಬೇಕು. ಉಸಿರು ತಗೋತಾ ಉಸಿರು ಬಿಡುತ್ತಾ, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಉಸಿರು ತಗೋತಾ ಎಕ್ಸೇಲ್. ಆರಾಮ್ ನಿಧಾನವಾಗಿ ಮೂವ್ಮೆಂಟ್ ಮಾಡೋದು. ಉಸಿರು ತಗೋತಾ ಸ್ಟ್ರೇಟ್ ಮಾಡಬೇಕು, ಮತ್ತು ಉಸಿರು ಬಿಡ್ತಾ ಫೋಲ್ಡ್ ಮಾಡೋದು. ಈ ರೀತಿ ಒಂದು 21 ರೌಂಡ್ಸ್ ಮಾಡಬೇಕು. 21 ರೌಂಡ್ಸ್ ಆದಮೇಲೆ ಕಾಲನ್ನ ಕೈ ಬಿಡೋಂಗಿಲ್ಲ, ನೆಲಕ್ಕೆ ಹಚ್ಚಿದ ಮೇಲೆ ಕೈನ ಬಿಡಬೇಕು. ಅದೇ ರೀತಿ ಮತ್ತೊಂದು ಕಾಲಿಂದ ಇನ್ಹೇಲ್ ಎಕ್ಸೇಲ್, ಉಸಿರು ತಗೋತಾ ಉಸಿರು ಬಿಡ್ತಾ, ಈ ರೀತಿ ಮೂಮೆಂಟ್ ಮಾಡೋದು. ಆದಮೇಲೆ 21 ರೌಂಡ್ಸ್ ಆದಮೇಲೆ ಕಾಲನ್ನ ಬಿಡಬೇಕು. ಬಿಟ್ಟು ಮತ್ತೆ ಕೂತು ರಿಲ್ಯಾಕ್ಸ್ ಮಾಡೋದು, ವಿಶ್ರಾಂತಿ ತಗೋಬೇಕು, ಆರಾಮ್ ಕೂತ್ಕೊಳ್ಳೋದು. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು, ಈಗ ಇದೇ ಕಾಲು ಅಂದರೆ ಬಲಗಾಲನ್ನು ಸ್ವಲ್ಪ ಮೇಲೆತ್ತಿಬಿಟ್ಟು ಸ್ಮಾಲ್ ಸರ್ಕಲ್ ರೊಟೇಷನ್ ಮಾಡ್ತಾ ಹೋಗಬೇಕು. ಸ್ಮಾಲ್ ಸರ್ಕಲ್ ಒಂದು 9 ರೌಂಡ್ಸು ಅಥವಾ 9, ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಿ 9 ರೌಂಡ್ಸ್ ಮಾಡೋದು. ಆಮೇಲೆ ಅದನ್ನು 15 ರೌಂಡ್ಸು 21 ರೌಂಡ್ಸ್ ತೊಗೊಂಡೋಗ್ಬೇಕು. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರಿವರ್ಸ್. ನಾನು ಸ್ಮಾಲ್ ರೊಟೇಷನ್, ಸ್ಮಾಲ್ ಜೀರೋ, ಸಣ್ಣ ಜೀರೋ ರೊಟೇಷನ್ ಮಾಡೋದು. ಹಾಗೆ ಇಂಟರ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲೆಲ್ಲ ಮೊಣಕಾಲ ಹತ್ರ ಸುತ್ತಲೂ ಸ್ನಾಯುಗಳಲ್ಲಿ ಒಂದು ಸೆಳೆತ ಉಂಟಾಗ್ತಾ ಇದೆ, ಒಂದು ಸೆನ್ಸೇಷನ್ ಫೀಲ್ ಮಾಡ್ಕೋಬೇಕು. ಸ್ಟಾಪ್ ಮಾಡಬೇಕು, ರಿಲ್ಯಾಕ್ಸ್ ಮಾಡೋದು. ವಿಶ್ರಾಂತಿ ಮಾಡುವಾಗ ಎಲ್ಲ ನೋಡಬೇಕು, ಇಂಟರ್ನಲ್ಲಿ ಅಬ್ಸರ್ವ್ ಮಾಡೋದು. ಇದಾದ್ಮೇಲೆ ಅದೇ ರೀತಿ ಮತ್ತೊಂದು ಕಾಲಿನಿಂದ ಅಭ್ಯಾಸ ಮಾಡೋದು. ಎರಡೂ ಕಾಲು ಈಕ್ವಲಿ ಮಾಡಬೇಕು. ಸ್ಮಾಲ್ ಜೀರೋ ರೊಟೇಷನ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರಿವರ್ಸ್ ಮಾಡೋದು. ಮಾಡಿದ್ಮೇಲೆ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡೋದು. ಆರಾಮ್ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋದು. ನೆಕ್ಸ್ಟ್ ಇದಾದ್ಮೇಲೆ ಹಾಗೆ ಸ್ವಲ್ಪ ಕೆಳಗೆ ಬರಬೇಕು. ಕೆಳಗೆ ಬಂದು ಮಲ್ಕೋಬೇಕು. ಕೆಳಗಡೆ ಒಂದು ಜಂಪ್ಕನ್ ಹಾಸ್ಕೊಂಡಿರುತ್ತೆ, ಮ್ಯಾಟ್ ಇರ್ತದೆ. ಸೊ ಮ್ಯಾಟ್ ಮೇಲೆ ಮಲ್ಕೋಬೇಕು. ಮ್ಯಾಟ್ ಮೇಲೆ ಮಲ್ಕೊಂಡ್ಮೇಲೆ ಎರಡೂ ಕಾಲನ್ನ ಫೋಲ್ಡ್ ಮಾಡಬೇಕು, ಮಡಿಸ್ಕೋಬೇಕು. ಮಡಿಸ್ಕೊಂಡು ಕಾಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರಬೇಕು. ಹೀಗೆ ಎರಡು ಕಾಲ ಮಧ್ಯೆ ಗ್ಯಾಪ್ ಇರಲಿ. ಆಮೇಲೆ ಇಲ್ಲಿಂದ ಹಿಂಬಡಿವರೆಗೂ ಸ್ವಲ್ಪ ಗ್ಯಾಪ್ ಇರಲಿ, ಮುಂದೆ ಚಾಚ್ಕೊಂಡಿರ್ಬೇಕು. ಆರಾಮ್ ಕಂಫರ್ಟಾಗಿ ಇಟ್ಕೋಬೇಕು ಕಾಲುಗಳನ್ನ. ಎರಡು ಕಾಲು ನೇರವಾಗಿರಲಿ, ಸ್ಟ್ರೇಟ್ ಆಗಿರ್ಬೇಕು. ನಿಮ್ಮ ಕಾಲು ಹಿಂಗೆ ವೈಡ್ ಮಾಡೋಂಗಿಲ್ಲ, ಸೀದಾ ಇಟ್ಕೋಬೇಕು. ಇಟ್ಕೊಂಡು ಕೈ ಸೈಡಲ್ಲಿ ಇರಬೇಕು. ಹೀಗೆ ನೋಡಿ, ಕಾಲು ಭಾಳ ಒಳಗೆ ತರೋಂಗಿಲ್ಲ, ಹಿಂಗೆ ಇಟ್ಕೊಳ್ಳೋಂಗಿಲ್ಲ. ಸ್ವಲ್ಪ ಒಂಚೂರು ಮುಂದಕ್ಕಿರಲಿ, ಮುಂದೆ ಚಾಚ್ಕೊಂಡಿರ್ಬೇಕು. ಬಟ್ ಎರಡು ಕಾಲು ಪ್ಯಾರಲಲ್ ಆಗಿರಲಿ. ಕೈಗಳು ನೆಲದ ಮೇಲೆ ಇರಬೇಕು. ಈಗ ನಿಧಾನವಾಗಿ ಲಂಬರ್ ಸ್ಟ್ರೆಚ್ ಮೂಮೆಂಟ್ ಮಾಡ್ತಾ ಇದ್ದೇವೆ. ಉಸಿರು ತಗೋತಾ ಮೇಲಕ್ಕೆ ಬರಬೇಕು, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೋತಾ ಇನ್ಹೇಲ್ ಎಕ್ಸೇಲ್. ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಲೋವರ್ ಬ್ಯಾಕಲ್ಲೂ ಸ್ಟ್ರೆಚಿಂಗ್ ಆಗ್ತಾರೆ, ಥೈಸ್ ಮಸಲ್ಸಲ್ಲಿ, ಒಂದು ನೀ ಸರೌಂಡಿಂಗ್ ಅಲ್ಲೂ ಕೂಡ ಬ್ಯೂಟಿಫುಲ್ ಆದಂಥ ಸ್ಟ್ರೆಚ್ ಆಗ್ತಿರ್ತದೆ. ಉಸಿರು ತಗೋತಾ ಉಸಿರು ಬಿಡುತ್ತಾ. ಹೀಗೆ ಒಂದು 9 ರೌಂಡ್ಸ್ ಮಾಡಬೇಕು. 9 ಸಾರಿ ಮಾಡಿ ಸ್ಟಾಪ್ ಮಾಡಿ ಕಾಲುಗಳನ್ನು ಒಂದೊಂದಾಗಿ ಚಾಚಿಕೊಂಡು ಆರಾಮಾಗಿ ಶವಾಸನದಲ್ಲಿ ಮಲ್ಕೊಳ್ಳೋದು. ಕಣ್ಣು ಮುಚ್ಚಿದಾಗ ಆ ಮಂಡಿಯ ಸುತ್ತಲಿನ ಸ್ನಾಯುಗಳನ್ನೇ ಅಬ್ಸರ್ವ್ ಮಾಡಬೇಕು. ಒಂದು 5 ಸೆಕೆಂಡು ರಿಲ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಎರಡೂ ಕಾಲನ್ನ ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ಓನ್ಲಿ ರೈಟ್ ಲೆಗ್ನ ಮಾತ್ರ, ಬಲಗಾಲನ್ನು ಮಾತ್ರ ಉಸಿರು ತಗೋತಾ ಮೇಲೆ ಎತ್ತಬೇಕು. 90 ಡಿಗ್ರಿ ಮಟ್ಟ ಎತ್ತೋದು ಮತ್ತು ಉಸಿರು ಬಿಡ್ತಾ ರಿಲೀಸ್ ಮಾಡೋದು. 90 ಡಿಗ್ರಿ ಮಟ್ಟ ಕಾಲನ್ನ ಉಸಿರು ತಗೋತಾ ಮೇಲೆ ಎತ್ತೋದು, ಉಸಿರು ಬಿಡ್ತಾ ರಿಲೀಸ್ ಮಾಡೋದು. ಉಸಿರು ತಗೋತಾ ಉಸಿರು ಬಿಡ್ತಾ. ಇದೊಂದು 9 ರೌಂಡ್ಸ್ ಬಲಗಾಲು. ಅದೇ ರೀತಿ ಎಡಗಾಲನ್ನು ಕೂಡ ಉಸಿರು ತಗೋತಾ ಮೇಲೆ ಎತ್ತೋದು 90 ಡಿಗ್ರಿ ಮಟ್ಟ, ಉಸಿರು ಬಿಡ್ತಾ ರಿಲೀಸ್ ಮಾಡೋದು. ಉಸಿರು ತಗೋತಾ ಉಸಿರು ಬಿಡ್ತಾ, ತಗೊಳ್ತಾ ಉಸಿರು ಬಿಡ್ತಾ. ಹೀಗೆ 9 ರೌಂಡ್ಸ್. ಬಲಗಾಲ 9 ರೌಂಡ್ಸು,
ಎಡಗಾಲನ್ನು 9 ರೌಂಡ್ಸ್ ಮಾಡಿ ಸ್ಟಾಪ್ ಮಾಡಿ ಆರಾಮ್ ರಿಲ್ಯಾಕ್ಸ್ ಮಾಡಬೇಕು, ವಿಶ್ರಾಂತಿ ತಗೊಳ್ಳೋದು. ತೊಗೊಂಡಾದ್ಮೇಲೆ ಈಗ ಒಂದೊಂದು ಕಾಲನ್ನ ಅಭ್ಯಾಸ ಮಾಡಿದ್ದು ನಾವು. ಅದಾದಮೇಲೆ ಈಗ ಏನು ಮಾಡಬೇಕು, ನೆಕ್ಸ್ಟು ಎರಡೂ ಕಾಲನ್ನ ಒಟ್ಟಿಗೆ ಸೇರಿಸಿ ಮಾಡೋದು. ಎರಡೂ ಕಾಲನ್ನ ಸೇರಿಸಿ ಒಟ್ಟಿಗೆ ಮಾಡುವಾಗ ಕೈಗಳು ಏನು ಮಾಡಬೇಕು, ತೊಡೆ ಪಕ್ಕ ಅಂಗೈಗಳು ಕೆಳಮುಖವಾಗಿ ನೆಲದ ಮೇಲೆ ಇಟ್ಕೋಬೇಕು. ಹೀಗೆ ಕೆಳಗಿಟ್ಕೊಂಡು ಎರಡು ಕಾಲು ಸ್ಟ್ರೇಟ್. ಈಗ ಉಸಿರು ತಗೋತಾ ಕಾಲ ಮೇಲೆ ಎತ್ತೋದು 90 ಡಿಗ್ರಿ ಮಟ್ಟ. ಉಸಿರು ಬಿಡ್ತಾ ರಿಲೀಸ್ ಮಾಡೋದು. ಉಸಿರು ತಗೋತಾ ಮೇಲೆ ಎತ್ತೋದು, ಉಸಿರು ಬಿಡ್ತಾ ರಿಲೀಸ್ ಮಾಡೋದು. ಇನ್ಹೇಲ್ ಮಾಡ್ತಾ ಕಾಲನ್ನ ಮೇಲಕ್ಕೆ ಎತ್ತೋದು. ಇನ್ಹೇಲ್ ಮಾಡ್ತಾ ಎತ್ತೋದ ಮೇಲೆ ಉಸಿರು ಬಿಡ್ತಾ ರಿಲೀಸ್ ಮಾಡೋದು. ಒಂದು ವೇಳೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದ್ದರೆ, ಕಾಲೆತ್ತೋದು ಮೂಮೆಂಟ್ ಮಾಡೋದು ಕಷ್ಟ ಆಗ್ತಾ ಇದ್ದರೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ವೇಲ್ ತೊಗೋಬೇಕು, ದುಪ್ಪಟ ತೊಗೊಂಡು ಕೂತ್ಕೊಂಡು ಈ ಪಾದಕ್ಕೆ ಏನು ಮಾಡಬೇಕು, ಇಲ್ಲಿ ಹಾಕಬೇಕು. ಈ ರೀತಿ ಹಾಕಿ ಎರಡು ಕೈಗಳಿಂದ ಹಿಡ್ಕೋಬೇಕು. ಹಿಡ್ಕೊಂಡು ನಿಧಾನವಾಗಿ ಕೆಳಗೆ ಬಂದ್ಬಿಟ್ಟು ಈಗ ಉಸಿರು ತಗೋತಾ ಮೇಲೆತ್ತೋದು, ಉಸಿರು ಬಿಡ್ತಾ ಕೆಳಗೆ ಬಿಡೋದು. ಇನ್ಹೇಲ್ ಎಕ್ಸೇಲ್. ಈ ರೀತಿ 9 ರೌಂಡ್ಸ್ ಮಾಡಬೇಕು. 9 ಸಾರಿ. 9 ಸಾರಿ ಆದಮೇಲೆ ಮೇಲ್ ತೊಗೊಂಡು ಬಂದು ಸ್ವಲ್ಪ ನಿಲ್ಲಿಸ್ಬೇಕು. ಈಗ ಈ ರೀತಿ ಹೋಲ್ಡ್ ಮಾಡೋದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೈಯಿಂದ ಏನು ಮಾಡಬೇಕು, ಎಳಿಬೇಕು. ಎಳೆದು ನಿಲ್ಲಿಸ್ಬೇಕು. ಹೀಗೆ ಹೋಲ್ಡ್ ಮಾಡೋದು. ನಾರ್ಮಲ್ ಬ್ರೀದಿಂಗ್. ಉಸಿರಾಡಿಸ್ಬೇಕು. ಒಂದು 10-15 ಸೆಕೆಂಡ್ ನಿಲ್ಲಿಸ್ಬೇಕು ಈ ರೀತಿ. ಆಮೇಲೆ ನಿಧಾನವಾಗಿ ಕಾಲು ಕೆಳಗೆ ಬಿಟ್ಟು ವೇಲನ್ನು ತೆಗೆದು ರಿಲ್ಯಾಕ್ಸ್ ಮಾಡೋದು, ವಿಶ್ರಾಂತಿ ತಗೊಳ್ಳೋದು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋದು, ಇಲ್ಲಿಂದ ಸ್ಟ್ಯಾಂಡಿಂಗ್ ಪೊಸಿಷನ್, ನಿಂತುಕೊಳ್ಳುವಂಥ ಸ್ಥಿತಿ ಬರ್ತದೆ. ನಿಂತ್ಕೊಂಡು ಏನು ಮಾಡೋದು, ಎರಡು ಕಾಲನ್ನ ಕೂಡಿಸ್ಬೇಕು. ಸ್ವಲ್ಪ ಕಾಲು ಮಧ್ಯೆ ಸ್ವಲ್ಪ ಗ್ಯಾಪ್ ಇರಬೇಕು. ಎರಡು ಕಾಲು ಮಧ್ಯೆ ಸ್ವಲ್ಪ ಇಷ್ಟು ಗ್ಯಾಪ್ ಇರಬೇಕು. ಫಿಂಗರ್ಸ್ ಇಂಟರ್ಲಾಕ್ ಮಾಡಬೇಕು. ಫಿಂಗರ್ಸ್ ಇಂಟರ್ಲಾಕ್ ಮಾಡಿ ಕೈಗಳನ್ನು ನೇರ ಮೇಲೆತ್ತದು, ನೇರವಾಗಿ ಮೇಲಕ್ಕೆ ತೊಗೊಂಬರೋದು. ಕಾಲು ಅಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು. ಇಟ್ಕೊಂಡು ಕೈಗಳನ್ನು ಫಿಂಗರ್ಸ್ ಇಂಟರ್ಲಾಕ್ ಮಾಡಿ ನೇರ ಕೈಗಳನ್ನು ಮೇಲೆತ್ತದು. ಮೇಲೆತ್ತಿಬಿಟ್ಟು ಸ್ಟ್ರೈಟ್ ಇರಬೇಕು. ಕೈ ಪಕ್ಕಕ್ಕೆ ಬಾಗ್ತಾ ಹೋಗೋದು. ಉಸಿರು ಬಿಡ್ತಾ ಬಾಗೋದು, ತಗೊಳ್ತಾ ಮೇಲೆ ಬರಬೇಕು. ಮತ್ತು ಉಸಿರು ಬಿಡ್ತಾ ಮತ್ತೊಂದು ಕಡೆಗೆ ತಗೊಳ್ತಾ ಮೇಲೆ ಬರೋದು. ಉಸಿರು ಬಿಡ್ತಾ, ಉಸಿರು ತಗೋತಾ, ಉಸಿರು ಬಿಡ್ತಾ ತಗೊಳ್ತಾ. ಹೀಗೆ ರೈಟ್ ಸೈಡು ಒಂದು 9 ರೌಂಡ್ಸು ಮತ್ತು ಲೆಫ್ಟ್ ಸೈಡು ಒಂದು 9 ರೌಂಡ್ಸು ಮಾಡಬೇಕು. ಮಾಡಾದ್ಮೇಲೆ ಮತ್ತು ಉಸಿರು ಬಿಡ್ತಾ ಕೈಗಳನ್ನು ಕೆಳ ತಂದು ರಿಲೀಸ್ ಮಾಡಿ ಹತ್ತಿರ ತೊಗೊಂಬಂದು ನಿಂತ್ಕೊಂಡಲ್ಲೇ ರಿಲ್ಯಾಕ್ಸ್ ಮಾಡೋದು. ಆರಾಮ್ ಕಣ್ಣು ಮುಚ್ಚಬೇಕು, ರಿಲ್ಯಾಕ್ಸ್ ಮಾಡೋದು ಒಂದು 5-10 ಸೆಕೆಂಡ್. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ, ನಿಂತ್ಕೊಂಡು ನೀ ಟೈಟನ್ ಮತ್ತು ರಿಲೀಸ್ ಮಾಡೋದು. ಹೇಗೆ, ನಿಂತ್ಕೊಂಡು ನೀ ಕ್ಯಾಪು ಟೈಟನ್ ಮಾಡೋದು ನೋಡಿ. ಇನ್ಹೇಲ್ ಎಕ್ಸೇಲ್. ಆಗಲೇ ಕೂತ್ ಮಾಡಿದ್ದೀವಲ್ವಾ, ಕೂತ್ ಮಾಡಿ ಅದೇ ರೀತಿ ಈಗ ನಿಂತ್ಕೊಂಡು ಮಾಡ್ತಾ ಇದ್ದೇವೆ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ನಿಧಾನವಾಗಿ ಮೂಮೆಂಟ್ ಮಾಡೋದು. ಉಸಿರು ತಗೋತಾ ಉಸಿರು ಬಿಡ್ತಾ, ಉಸಿರು ತಗೋತಾ ಉಸಿರು ಬಿಡ್ತಾ. ಈಗ ಒಂದು 21 ರೌಂಡ್ಸ್ ಮಾಡಬೇಕು. 21 ಸರಿ ಮಾಡಬೇಕು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಎಸ್, ಮುಗೀತು. ಇದಾದ ಕೂಡಲೇ ಬಿಟ್ಟು ಆರಾಮ್ ಸ್ವಲ್ಪ ಕೆಳಗಡೆ ಕೂತ್ಕೊಬೇಕು. ಡೈರೆಕ್ಟ್ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋದು. ಎಸ್, ಈಗ ಇವೆಲ್ಲವೂ ಲೂಸರಿಂಗ್ ಎಕ್ಸಸೈಸ್ ಆದವು. ಈ ಲೂಸರಿಂಗ್ ಎಕ್ಸಸೈಸ್ ಆದಮೇಲೆ ನಾವೀಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಕೆಲವೊಂದು 1-2-3 ಸಿಂಪಲ್ ಆಗಿರತಕ್ಕಂಥ
ಕೆಲವೊಂದು ಆಸನಗಳನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಭುಜಂಗಾಸನ ಮಾಡ್ತೀವಿ. ಭುಜಂಗಾಸನ ಹೇಗೆ, ಏನು ಮಾಡೋದು, ಡಬ್ ಮಲ್ಕೋಬೇಕು. ಹೀಗೆ ಡಬ್ ಮಲ್ಕೊಂಡು ಎರಡು ಕಾಲು ಕೂಡಿಸ್ಬೇಕು. ಜಾಯಿನ್ ಮಾಡಿ ಕೈಗಳನ್ನು ಚೆಸ್ಟ್ ಸೈಡಿಗೆ ತಗೊಳ್ಬೇಕು. ತಗೊಂಬಂದು ಉಸಿರು ತಗೋತಾ ಮೇಲೆ ಬಿಡಬೇಕು. ಭುಜಂಗಾಸನ, ಮುಖ ಮೇಲೆ ನೋಡೋದು. ಈಗ ಬಂದು ನಿಂತ್ಕೊಳ್ಳೋದು. ಭುಜಗಳನ್ನು ಹೀಗೆ ಮುಂದೆ ತರಂಗ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡಬೇಕು. ಭುಜಗಳನ್ನ ಹಿಂದಕ್ಕೆ ಪುಷ್ ಮಾಡಿ ಮುಖ ಮೇಲೆ ನೋಡ್ತಾ ಉಸಿರಾಡಿಸ್ಬೇಕು. ಚೆನ್ನಾಗಿ ಉಸಿರಾಡಿಸೋದು. ಒಂದು 10-15 ಸೆಕೆಂಡ್ ನಿಲ್ಲಬೇಕು ಈ ಸ್ಥಿತಿಯಲ್ಲಿ. ಚೆನ್ನಾಗಿ ಉಸಿರಾಟ ಮಾಡಬೇಕು. ಮತ್ತೆ ವಾಪಸ್ ಉಸಿರು ಬಿಡ್ತಾ ಕೆಳ ಹೋಗಿ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳೋದು. ಮಕರಾಸನದ ಒಳಗಡೆ ರಿಲ್ಯಾಕ್ಸ್. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ, ಮುಷ್ಟಿಗಳನ್ನು ಮಾಡಿ ಹೆಬ್ಬೆರಳು ಮಾಡ್ತಿದ್ದು ಉಳಿದ 4 ಬೆರಳು ಈ ರೀತಿ ಹೀಗೆ ಮಾಡಿಬಿಟ್ಟು ಗದ್ದನಲ್ಲಿ ಕಚ್ಚಿ ಕೈಗಳನ್ನು ತೊಡೆ ಕೆಳಭಾಗ ತಂದಿಟ್ಕೊಳ್ಳೋದು. ಈಗ ಶಲಭಾಸನ ಕ್ರಿಯೆ ಮಾಡ್ತಾ ಇದ್ದೀವಿ. ಒಂದೊಂದೇ ಕಾಲು ಗದ್ದ ನೆಲಕ್ಕೆ ಇರಬೇಕು. ಗದ್ದ ನೆಲಕ್ಕೆ ಹಚ್ಚಿ ಇಟ್ಕೊಳ್ಳೋದು. ಈಗ ಉಸಿರು ತಗೋತಾ ಬಲಗಾಲು, ಉಸಿರು ಬಿಡ್ತಾ ಕೆಳಗೆ ಬಿಡೋದು. ನೇರವಾಗಿ ಎತ್ತಬೇಕು. ಉಸಿರು ತಗೋತಾ ಉಸಿರು ಬಿಡ್ತಾ ಒಂದು 5 ರೌಂಡ್ ಮಾಡಿ 6ನೇ ರೌಂಡು ನಿಲ್ಲಿಸ್ಬೇಕಲ್ಲಿ. ಚೆನ್ನಾಗಿ ಉಸಿರಾಡಿಸ್ಬೇಕು. ದೀರ್ಘವಾಗಿ ಉಸಿರಾಡಿಸ್ಬೇಕು. ಇನ್ಹೇಲದ ಡಬಲ್ ಎಕ್ಸೇಲ್ ಇರಬೇಕು. ಈಗ ಅಲ್ಲಿ ನಿಲ್ಲಿಸಿ ಕಣ್ಮುಚ್ಚಿ ಅಬ್ಸರ್ವ್ ಮಾಡಬೇಕು. ಆ ಮೊಣಕಾಲು ಸುತ್ತಮುತ್ತಲು ತೊಡೆ ಭಾಗದಲ್ಲಿ ಏನಾಗ್ತಾ ಇದೆ, ಸ್ಟ್ರೆಚಿಂಗ್ ಆಗೋದನ್ನು ನೋಡಬೇಕು. ಮತ್ತೆ ಒಂದು 10-15 ಸೆಕೆಂಡ್ ಹೋಲ್ಡ್ ಮಾಡಿ ರಿಲೀಸ್ ಮಾಡೋದು. ಅದೇ ರೀತಿ ಮತ್ತೊಂದು ಕಾಲು ಇನ್ಹೇಲ್ ಮಾಡ್ತಾ ಮೇಲೆತ್ತೋದು, ಹೋಲ್ಡ್ ಫ್ಯೂ ಸೆಕೆಂಡ್ಸ್, ಮತ್ತು ಎಕ್ಸೇಲ್ ರಿಲೀಸ್. ಆದಮೇಲೆ ಏನು ಮಾಡೋದು, ರಿಲ್ಯಾಕ್ಸ್, ಆರಾಮಾಗಿ ವಿಶ್ರಾಂತಿ ತಗೊಳ್ಳೋದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು, ತಿರುಗಬೇಕು. ತಿರುಗಿ ಅಂಗಾತ ಮಲ್ಕೊಳ್ಳೋದು. ಅಂಗಾತ ಮಲ್ಕೊಂಡು ಎರಡೂ ಕಾಲುಗಳನ್ನು ಸೇರಿಸ್ಬೇಕು. ಜಾಯಿನ್ ಮಾಡೋದು. ಜಾಯಿನ್ ಮಾಡಿಬಿಟ್ಟು ಕೈಗಳನ್ನು ತೊಡೆ ಪಕ್ಕ ನೆಲಕ್ಕೆ ಹಚ್ಚಬೇಕು. ನೆಲಕ್ಕೆ ಹಚ್ಚಿ ಉಸಿರು ತಗೋತ ಮೇಲೆತ್ತದು. ಮೇಲೆ ತೊಗೊಂಬಂದು 90 ಡಿಗ್ರಿ ಮಟ್ಟ ತೊಗೊಂಬಂದು ನಿಲ್ಲಿಸಬೇಕು. ಹೀಗೆ ಕೈಗಳು ಏನಪ್ಪ ಅಂದ್ರೆ ಫ್ಲೋರ್ ಮೇಲೆ ಇರ್ತವೆ. ನಿಲ್ಲಿಸ್ಬೇಕು. ಚೆನ್ನಾಗಿ ಉಸಿರಾಟ ಮಾಡೋದು, ಬ್ರೀದಿಂಗ್ ಮಾಡೋದು. ದೀರ್ಘವಾಗಿ ಒಂದು 10-15 ಸೆಕೆಂಡು ನಿಲ್ಲಬೇಕು ಈ ಸ್ಥಿತಿಯಲ್ಲಿ. ಒಂದು ವೇಳೆ ಏನಾದರೂ ಈ ಥರ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡೋದು, ಕಾಲನ್ನ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಗೋಡೆ ಇದೆ ಅಲ್ವಾ, ಈ ಗೋಡೆಗೆ ಆನ್ಕೊಂಡು ಹತ್ರ ಗೋಡೆಗೆ ಸಮೀಪ ಹೋಗಬೇಕು. ಹೋಗಿ ತಿರುಗಬೇಕು. ಈ ರೀತಿ ತಿರುಗಿ ಗೋಡೆ ಕಾಲು ಹಚ್ಚಬೇಕು. ಹೀಗೆ ಕಾಲು ಹಚ್ಚಿಬಿಟ್ಟು ಹೋಲ್ಡ್ ಮಾಡೋದು. ಬೇಕಂದ್ರೆ ಇಲ್ಲಿ ಕೆಳಗಡೆ ವೆಸ್ಟ್ ಕೆಳಗಡೆ ಒಂದು ಪಿಲ್ಲೋ ಇಟ್ಕೋಬಹುದು. ಪಿಲ್ಲೋ ಇಟ್ಕೊಂಡು ಸ್ವಲ್ಪ ಮೇಲಕ್ಕೆ ಎತ್ತೋದು. ಈ ಥರ ಕೆಳಗಡೆ ಒಂದು ಪಿಲ್ಲೋದು ಇಟ್ಕೊಂಡು ಅಭ್ಯಾಸನ ಮಾಡ್ಬೋದು. ಹೀಗೆ ಒಂದು ಪಿಲ್ಲೆ ಇಟ್ಕೋಬೇಕು. ಕೆಳಗಡೆ ಪಿಲ್ಲೆ ಇಟ್ಕೊಂಡು ಹೀಗೆ ಇಲ್ಲಿ ನೆಲದ ಮೇಲೆ ಇಡಬೇಕು. ನೆಲದ ಮೇಲೆ ಇಟ್ಟು ಈ ಪೃಷ್ಠದ ಭಾಗ, ಸೊಂಟದ ಭಾಗ ಆ ಪಿಲ್ಲೋ ಮೇಲೆ ಇಡಬೇಕು. ಕಾಲುಗಳನ್ನು ನೇರವಾಗಿ ಏನು ಮಾಡೋದು, ಹೀಗೆ ಗೋಡೆಗೆ ಹಚ್ಚಿಟ್ಕೋಬೇಕು. ಚೆನ್ನಾಗಿ ಉಸಿರಾಟ ಮಾಡ್ತಿರ್ಬೇಕು. ಒಂದು 10-15 ಸೆಕೆಂಡು ಹಾಗೆ ಅದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಬ್ಲಡ್ ಸರ್ಕ್ಯುಲೇಷನ್ ಅಬ್ಸರ್ವ್ ಮಾಡಬೇಕು. ರಿವರ್ಸ್ ಫ್ಲೋ ಆಗ್ತಾ ಇರ್ತದೆ. ನಿಮ್ಮ ಮೊಣಕಾಲ ಹತ್ತಿರ, ತೊಡೆ ಭಾಗ ಎಲ್ಲವನ್ನು ಸೂಕ್ಷ್ಮವಾಗಿ ಒಳ ಮನಸ್ಸಿನಿಂದ ನೋಡ್ತಾ ಹೋಗಬೇಕು. ಚೆನ್ನಾಗಿ ಬ್ರೀದಿಂಗ್ ಮಾಡೋದು. ಒಂದು 10-15 ಸೆಕೆಂಡ್ ನಿಲ್ಲಬೇಕು. ಅದಾದಮೇಲೆ ನೆಕ್ಸ್ಟ್ ನಿಧಾನವಾಗಿ ಕಾಲುಗಳನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ತಿರುಗಿ
ಮತ್ತು ವಾಪಸ್ ಎಲ್ಲಿಗೆ ಬರೋದು, ಮ್ಯಾಟ್ ಮೇಲೆ ಬರಬೇಕು. ಈಗ ಮ್ಯಾಟ್ ಮೇಲೆ ಬಂದು ಈ ಪಿಲ್ಲನ್ನು ತೆಗಿಬೇಕು. ತೆಗೆದು ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಇದಾದಮೇಲೆ ಕೊನೆಯದಾಗಿ ಮತ್ತೊಂದು ಏನಂದರೆ ಒಂದು ಬೆಡ್ಶೀಟ್ ತೊಗೋಬೇಕು. ಒಂದು ಬೆಡ್ಶೀಟು ಅದು ಏನು ಮಾಡಬೇಕು, ರೋಲ್ ಮಾಡ್ಕೋಬೇಕು. ಹೀಗೆ ರೋಲ್ ಮಾಡಿಕೊಂಡು ಮಂಡಿ ಕೆಳಭಾಗ ಇಟ್ಕೋಬೇಕು. ಈ ರೀತಿ ಹೀಗೆ ಇಟ್ಕೋಬೇಕು. ಮಂಡಿ ಕೆಳಭಾಗ, ಮಂಡಿ ಮತ್ತು ತೊಡೆ ಆ ಭಾಗಕ್ಕೆ ಕನೆಕ್ಟ್ ಆಗಿ ಹೀಗೆ ಸಪೋರ್ಟ್ ತಗೋಬೇಕು. ಈ ಹಿಂಬಡಿಗಳು ಏನು ನೆಲ ಮೇಲಿದ್ದಾವೆ. ಏನು ಮಾಡೋದು, ನಿಧಾನವಾಗಿ ಉಸಿರು ತಗೋತಾ ಸ್ವಲ್ಪ ಮೇಲೆತ್ತಬೇಕು. ನೆಲದಿಂದ ಸ್ವಲ್ಪ ಮೇಲೆತ್ತು ಮತ್ತು ಉಸಿರು ಬಿಡುತ್ತಾ ಕೆಳಗೆ. ಉಸಿರು ತಗೋತಾ ಉಸಿರು ಬಿಡುತ್ತಾ, ಉಸಿರು ತಗೋತಾ ಉಸಿರು ಬಿಡುತ್ತಾ, ಉಸಿರು ತಗೋತಾ ಉಸಿರು ಬಿಡುತ್ತಾ. ಹೀಗೆ ಒಂದು 21 ರೌಂಡ್ಸ್ ಮಾಡಬೇಕು. 21 ಸರಿ. 2 ಕಾಲು ಒಟ್ಟಿಗೆ ಮಾಡೋಕ್ಕಾಗಲಿ, ಒಂದೊಂದೇ ಕಾಲು. ಫಸ್ಟು ಒಂದೊಂದೇ ಕಾಲು 21 ಸರಿ ಬಲಗಾಲು, ಆದಮೇಲೆ ಎಡಗಾಲು 21 ಸರಿ. ಉಸಿರು ತಗೋತಾ ಉಸಿರು ಬಿಡ್ತಾ. ಮಾಡುವಾಗ ಅಬ್ಸರ್ವ್ ಮಾಡ್ತಾ ಇರಬೇಕು, ಎಲ್ಲಿ ಸ್ಟ್ರೆಚ್ ಆಗ್ತಾ ಇದೆ. ಮೊಣಕಾಲು, ಮಂಡಿ ಸುತ್ತಲ ಸ್ನಾಯುಗಳು ನೋಡ್ತಾ ಇರಬೇಕು. ಬ್ಯೂಟಿಫುಲ್ ಅಂತ ಎಕ್ಸಸೈಸ್ ಇದು. ಮತ್ತು ಆಮೇಲೆ ನೋಡೋದು 2 ಕಾಲು ಸೇರಿಸಿ ಟ್ರೈ ಮಾಡೋದು. ಹೀಗೆ ಅಭ್ಯಾಸ ಮಾಡೋದು. ಮಾಡಾದ್ಮೇಲೆ ಇದು ಕೊನೆಯ ಅಭ್ಯಾಸ. ಇದಾದ ಕೂಡಲೇ ಈ ಬೆಡ್ಶೀಟನ್ನ ಕೆಳಗೆ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿರೋದು ಇದನ್ನು ತೆಗೆದುಬಿಡೋದು. ತೆಗೆದು ಆರಾಮ್ ಇಲ್ಲಿಂದನೇ ಶವಾಸನದಲ್ಲಿ ಮಲ್ಕೊಳ್ಳೋದು. ಶವಾಸನದಲ್ಲಿ ಮಲ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು. ಒಂದು 5 ನಿಮಿಷ 4-5 ನಿಮಿಷ ರಿಲ್ಯಾಕ್ಸ್ ಮಾಡಿ ಶವಾಸನದೊಳಗೆ ಆರಾಮ್ ಬಾಡಿನ ಕಂಫರ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಣ್ಣುಗಳನ್ನು ಮುಚ್ಚಬೇಕು. ದೀರ್ಘವಾದ ಮತ್ತು ಆಳವಾದಂತಹ ಉಸಿರಾಟಕ್ಕೆ ನಡೀತಾ ಇರಬೇಕು. ಹಾಗೆ ನೋಡ್ತಾ ಇರಿ, ಎಲ್ಲೆಲ್ಲಿ ಸ್ಟ್ರೇನ್ ಆದಂಥ ಮಸಲ್ಸ್ಗಳೆಲ್ಲವೂ ರಿಲ್ಯಾಕ್ಸ್ ಆಗಬೇಕು. ಈಗ ಇಲ್ಲಿಂದನೇ ಶವಾಸನ 1-2 ನಿಮಿಷ ಈ ಥರ ರಿಲ್ಯಾಕ್ಸ್ ಮಾಡಿದ ಮೇಲೆ ನಾಡಿ ಶೋಧನ ಈ ಥರ ನಾಸಿಕ ಮುತ್ರ ಯೂಸ್ ಮಾಡಿಬಿಟ್ಟು ಮೂಗಿನ ಹೊರಳೆ ಹತ್ರ ತಂದಿಟ್ಕೊಳ್ಳೋದು. ಬಲ ಹೊರಳೆ ಮುಚ್ಚಿ ಎಡಗಡೆಯಿಂದ ಉಸಿರು ತಗೋಬೇಕು. ಡೀಪಾಗಿ ತಗೊಳ್ಳೋದು. ಎಡ ಹೊರಳೆನ ಮುಚ್ಚಿ ಬಲಗಡೆಯಿಂದ ಹೊರಗೆ ಹಾಕಿ, ಮತ್ತೆ ಬಲಗಡೆಯಿಂದ ತಗೊಂಡು ಬಲ ಹೊರಳೆನ ಮುಚ್ಚಿ ಎಡಗಡೆಯಿಂದ ಹೊರಗೆ ಹಾಕೋದು. ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನು ಒಂದು 9 ಸಾರಿ ಮಾಡಬೇಕು. 9 ರೌಂಡ್ಸ್. ಎಡಗಡೆಯಿಂದ ತಗೊಂಡು ಬಲಗಡೆ ಬಿಡಬೇಕು. ಬಿಟ್ಟಾದ್ಮೇಲೆ ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡಬೇಕು. ಈ ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಲೆಫ್ಟಿಗೆ ಎಂಡ್ ಮಾಡೋದು. ಆ ರೀತಿ ಮಾಡೋದ್ರಿಂದ ಒಂದು ರೊಟೇಷನ್ ಕಂಪ್ಲೀಟ್ ಆಗ್ತದೆ. ಹೀಗೆ 9 ಟೈಮ್ಸ್ 9 ಸಾರಿ ಮಾಡಬೇಕು. ನಿಧಾನವಾಗಿ ದೀರ್ಘವಾಗಿ ಆಳ ಉಸಿರಾಟ ಮಾಡಬೇಕು. ಅರ್ಧಂಬರ್ಧ ಉಸಿರಾಡ್ಸಂಗಿಲ್ಲ, ಪೂರ್ಣ ಉಸಿರಾಟ. 9 ಸರಿ ಮಾಡಾದ್ಮೇಲೆ ಕೈಯನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡೋದು. ಆಮೇಲೆ ನೆಕ್ಸ್ಟು ಭ್ರಾಮರಿ ಮಾಡಬೇಕು. ಭ್ರಾಮರಿ ಅಂದರೆ ಮಕಾರ ಚಾಂಟಿಂಗ್. ಕೈಗಳು ಇಲ್ಲೇ ಇರಲಿ. ಕಣ್ಣು ಮುಚ್ಚೋದು. ಕಣ್ಣು ಮುಚ್ಚಿ ಉಸಿರು ತಗೊಂಡು ಹೀಗೆ ಮಕಾರವನ್ನು 9 ಸಾರಿ ಹೇಳಬೇಕು. 9 ಟೈಮ್ಸ್ ಹೇಳಾದ್ಮೇಲೆ ಕಣ್ಣು ಮುಚ್ಚಿದ ಹಾಗೆ ಇರಬೇಕು. ಅಬ್ಸರ್ವ್ ಮಾಡಬೇಕು. ಆ ಬ್ಯೂಟಿಫುಲ್ ಅಂತ ಸುಂದರವಾದಂಥ ಭ್ರಾಮರಿಯಿಂದ ಉತ್ಪತ್ತಿ ಆದಂತಹ ಶಬ್ದ ತರಂಗಗಳು ತಲೆ, ಮುಖ, ಕುತ್ತಿಗೆ, ಎದೆ, ಹೊಟ್ಟೆ, ಕಾಲುಗಳೆಲ್ಲ ಕಡೆಗೂ ವೈಬ್ರೇಷನ್ ಆಗ್ತಾ ಇರ್ತದೆ. ಆ ಸೆನ್ಸೇಷನ್ನ ಫೀಲ್ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟು ಅಕಾರ, ಉಕಾರ, ಮಕಾರ, ಓಂಕಾರ ಚಾಂಟ್ ಮಾಡೋದು. ಅಂದರೆ ಉಸಿರು ತಗೊಳ್ಳೋದು. ಪೂರ ತಗೊಂಡು ಆ ಹೀಗೆ ಅಕಾರವನ್ನು 3 ಸರಿ ಹೇಳಬೇಕು. 3 ಟೈಮ್ಸು.
3 ಸರಿ ಹೇಳಾದ್ಮೇಲೆ ಊಕಾರ ಹೇಳಬೇಕು. ಉಸಿರು ತಗೊಳ್ಳೋದು ಊ. ಹೀಗೆ ಊಕಾರವನ್ನು 3 ಸರಿ ಹೇಳಬೇಕು. ಅದಾದ್ಮೇಲೆ ಮಕಾರ ಅಂತ ಹೇಳಬೇಕು 3 ಸರಿ. ಈ ರೀತಿ 2 ಸರಿ ಹೇಳಿ ಒಟ್ಟು 3 ಸರಿ ಕಂಟಿನ್ಯೂ ಮಾಡೋದು. ಅಕಾರ 3 ಸರಿ, ಊಕಾರ 3 ಸರಿ, ಮಕಾರ 3 ಸರಿ. ಇದಾದ್ಮೇಲೆ ಕೊನೆಗೆ ಓಂಕಾರ ಹೇಳೋದು 3 ಸರಿ. ಓ. ಮೂರು ಬಾರಿ ಓಂಕಾರ ಹೇಳೋದು. ಹೇಳಿದ್ಮೇಲೆ ಹಾಗೆ ನಿಮ್ಮ ಇಡೀ ಶರೀರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಚೈತನ್ಯ ಭರಿತವಾದಂಥ ಶರೀರ ಪರಿಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆದು ಹಗೂರವಾದಂಥ ಅನುಭವ ಉಂಟಾಗ್ತಾ ಇದೆ. ಇದಾದ ಕೂಡಲೇ 2 ಕಾಲನ್ನ ಕೂಡಿಸ್ಬೇಕು. ಕೈಗಳು ತೊಡೆ ಪಕ್ಕ, ಬಲಗೈಯನ್ನು ತಲೆ ಮೇಲೆ ಚಾಚಿಕೊಂಡು ಎಡಗಾಲನ್ನ ಸ್ವಲ್ಪ ಮಡಚಿ ಹಾಗೆ ಪಕ್ಕಕ್ಕೆ ತಿರುಗಬೇಕು. ತಿರುಗಿಕೊಂಡು 2 ಕೈಗಳ ಸಹಾಯದಿಂದ ಕುಳಿತುಕೊಳ್ಳುವಂತಹ ಸ್ಥಿತಿ ಬರಬೇಕು. 2 ಕಾಲನ್ನ ಮಡಚಿಕೊಂಡು ಆರಾಮ ಕೂತ್ಕೊಂಡು ಕಣ್ಣು ಮುಚ್ಚಿರಬೇಕು. ನಿಮ್ಮ ಅಂಗೈಗಳನ್ನು ಉಜ್ಜಿ ತಲೆ, ಮುಖ, ಕುತ್ತಿಗೆ ಆ ಥರ ಜಂಟ್ಲಿ ಮಸಾಜ್ ಮಾಡೋದು. ಮಾಡಿದ್ಮೇಲೆ ಹಾಗೆ ಮತ್ತೆ ಅಂಗೈಗಳನ್ನು ಉಜ್ಜಿ ನಿಮ್ಮ ಮೊಣಕಾಲತ್ತನ್ನು ಸ್ವಲ್ಪ ಹೀಗೆ ಸವರಬೇಕು. ಉಜ್ಜೋದು ಹೀಗೆ ಉಜ್ಜಿ ಮೊಣಕಾಲತ್ತನ್ನು ಕೂಡ ಸುತ್ತಲೂ ನಿಧಾನವಾಗಿ ಜಂಟ್ಲಿ ಮಸಾಜ್ ಮಾಡೋದು. ಮಾಡಾದ್ಮೇಲೆ ನಿಧಾನವಾಗಿ ಕೈಗಳನ್ನು ಕಣ್ಣತ್ರ ತೊಗೊಂಬಂದು ಅಂಗೈಗಳನ್ನು ನೋಡ್ತಾ ಓಪನ್ ಮಾಡೋದು. ಇಷ್ಟು ಒಟ್ಟು ಈ ಮಂಡಿಗೆ ಸಂಬಂಧಪಟ್ಟಂಥ ವ್ಯಾಯಾಮಗಳು. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಮುಂಜಾನೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ, ಒಂದು 30 ಮಿನಿಟ್ಸು, 30 ನಿಮಿಷ ಆಗ್ತದೆ. 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದರೆ ಒಳ್ಳೆ ಸ್ಟ್ರೆಂತ್ ಬರ್ತದೆ ಮಂಡಿಗೆ. ಮಂಡಿ ನೋವೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಡೈಲಿ ತಪ್ಪದೇ ಮಾಡ್ತಾಯಿದ್ರೆ ಒಂದು 8-10 ದಿವಸದಲ್ಲಿ ನಿಮಗೆ ಅದು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.